ಎಲ್ರಿಗೂ ನಮಸ್ಕಾರ. ನಾವಿವತ್ತು ರಕ್ಷ ಅಡುಗೆ ಮನೆಯಲ್ಲಿ ಸ್ಪೆಷಲಾಗಿ ಈರುಳ್ಳಿ ಮತ್ತು ಪಾಲಕ್ ಬೋಂಡ ಮಾಡ್ತಾಯಿದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಇಲ್ಲಿ ಒಂದು ಕಟ್ಟು ಪಾಲಕು, ಒಂದು ಕಟ್ಟು ಈರುಳ್ಳಿ ಸೊಪ್ಪು ತೊಗೊಂಡಿದ್ದೀವಿ, 2 ಸೊಪ್ಪೆ ಮತ್ತು 4ರಿಂದ 5 ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಬೇಕಷ್ಟೇ. ಒಂದೊಂದು ಕಟ್ಟಿಗೆ ನೋಡಿ ಎಷ್ಟು ಅಜ್ವಾಯಿನ್ ತೊಗೊಂಡು, 1 ಟೀ ಸ್ಪೂನ್ ಅಜ್ವಾಯಿನು. ಇಲ್ಲಿ 1 ಟೀ ಸ್ಪೂನಷ್ಟು ನಾವು ಈ ಲವಂಗ ಮತ್ತು ಚಕ್ಕೆ ಹುರಿದುಬಿಟ್ಟು ಪುಡಿ ತೊಗೊಂಡಿದ್ದೀವಿ, 1 ಟೀ ಸ್ಪೂನು. ಮತ್ತು ಉಪ್ಪು ತೊಗೊಂಡಿದ್ದೀವಿ 1.5 ಟೀ ಸ್ಪೂನಷ್ಟು. ಮೆಣಸಿನ್ಕಾಯಿ 4ರಿಂದ 5 ತೊಗೊಂಡಿದ್ದೀವಿ. ನೀವು ಬೇಕಾದ್ರೆ ಜಾಸ್ತಿ ತೊಗೋಬೋದು, ಕಡಿಮೆ ತೊಗೋಬೋದು. ಸೋಡಾ 1/4 ಟೀ ಸ್ಪೂನ್ ಸಾಕು. ಇಷ್ಟಿದ್ರೆ ನಾವು ಒಂದು ಸ್ಪೆಷಲಾಗಿ ಈರುಳ್ಳಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಟ್ ಮಾಡಿದ್ದೀವಿ. ಎಲ್ಲ ತೊಳೆದ್ಬಿಟ್ಟು ತೊಗೊಂಡಿದ್ದೀವಿ. ಯಾಕಂದರೆ ಮಣ್ಣೆಲ್ಲ ಇರುತ್ತೆ ಸೊಪ್ಪಲ್ಲಿ, ಎಲ್ಲ ಒಂದೇ ಸರಿ ಹಾಕ್ಕೊತಿದ್ದೀವಿ. ಕರೆಕ್ಟಾಗಿ ಅಳತೆ ತೊಗೊಂಡಿದ್ದೀವಿ ಮುಂಚೆನೇ. ನೀವು ಸಪ್ರೇಟಾಗಿ ಅಳತೆ ತೊಗೊಂಡ್ಬಿಟ್ಟು ಒಂದೇ ಸರಿ ಹಾಕ್ಕೋಬೋದು. ಕಡಲೆ ಹಿಟ್ಟು ಬಂದು 1/4 kg ತೊಗೊಂಡಿದ್ದೀವಿ. ಕಡಲೆ ಹಿಟ್ಟು 1/4 kg ತೊಗೊಂಡಿದ್ದೀವಿ. ನೀವು ಅಷ್ಟೇ ತೊಗೊಳ್ಳಿ ಪ್ರಮಾಣ. ಆವಾಗ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿರುತ್ತೆ. 1/4 kg ಸಾಕಷ್ಟೇ ಕಡಲೆ ಹಿಟ್ಟು. ಇದಕ್ಕೆ 1 ಡ್ರಾಪು ನೀರು ಹಾಕಬೇಕಾಗಿಲ್ಲ, 1 ಡ್ರಾಪು ನೀರು ಹಾಕಬೇಡಿ. ಈರುಳ್ಳಿ ಸೊಪ್ಪಲ್ಲಿ ತುಂಬ ನೀರು ಇರುತ್ತೆ, ಮತ್ತು ಪಾಲಕ್ ಸೊಪ್ಪಲ್ಲೂ ನೀರು ಇರುತ್ತೆ. ಆ ನೀರಿಂದಲೇ ನಮಗೆ ಕಲಸೋಕ್ಕೆ ಸರಳವಾಗಿ ಮತ್ತು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಕಲಿಸ್ಬೇಕು ಇದಕ್ಕೆ ನೀಟಾಗಿ. ಅದು ಯಾವ ಥರ ನೀರು 1 ಡ್ರಾಪು ಹಾಕಿ ಯಾವ ಥರ ಬಂತು ಚೆನ್ನಾಗಿ ಕಲಸಿ, ಚೆನ್ನಾಗಿ ಬರುತ್ತೆ. ಮತ್ತು ಸರಳವಾಗಿ ಮತ್ತು ಟೇಸ್ಟಿಯಾಗಿ ತುಂಬ ಸೂಪರಾಗಿ ಬರುತ್ತೆ. ನೋಡಿ ನೀಟಾಗಿ ಕಲಿಸ್ಕೊಂಡೆ. 1 ಡ್ರಾಪು ನೀರು ಹಾಕಿಲ್ಲ ನಾನು, ನೀವು ಹಾಕ್ಬೇಡಿ. 1 ಡ್ರಾಪು ನೀರು ಹಾಕ್ಬೇಡಿ ಖಂಡಿತವಾಗಿ. ಕಡಲೆ ಹಿಟ್ಟು ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದ್ರೆ ಹಾಕ್ಕೋಬೋದು. ನಾವು ನಮ್ಮ ಪ್ರಮಾಣ ಹೇಳಿದ್ದೀವಿ ಅಷ್ಟೇ. ನೋಡಿ ಯಾವ ಥರ ಬಿಡ್ತಾಯಿದ್ದೀನಿ. ಎಣ್ಣೆಲಿ ಬಿಟ್ಟ ತಕ್ಷಣ ತೇಲ್ಬೇಕು, ತೇಲು ಹಂಗೆ ಎಣ್ಣೆ ಕಾಯಬೇಕು, ಜಾಸ್ತಿ ಕಾದಿರ್ಬಾರ್ದು. ಹೊರಗಡೆ ಎಲ್ಲ ಚೆನ್ನಾಗಿ ಬೇಯೋಲ್ಲ. ಇಲ್ಲಾಂದರೆ ಮೀಡಿಯಮ್ಗಿಂತ ಸ್ವಲ್ಪ ಜಾಸ್ತಿ ಕಾಯ್ದಿರ್ಬೇಕು ಎಣ್ಣೆ. ಅವು ಬಿಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು ನಾವು ಬೋಂಡನ ಬಿಟ್ಟಾಗ ಮುಳುಗ್ಬಿಟ್ಟು ಮತ್ತೆ ತೇಲ್ಬೇಕು. ಆ ಥರ ನಾವು ಎಣ್ಣೆ ಕಾಯಿಸ್ಕೋಬೇಕು. ನೋಡಿ ಈ ಥರ ಬರಬೇಕು. ಎಲ್ಲ ಓಪನ್ ಆಗ್ತಿದೆ. ಓಪನ್ ಆದಮೇಲೆ ಅದು ಚೆನ್ನಾಗಿ ಒಳಗಡೆ ಎಲ್ಲ ಬೇಯ್ದಿ ಅಂತ ಅರ್ಥ. ಅದಕ್ಕೆ ಮತ್ತೆ ನೀವು ಪಲ್ಟಿ ಮಾಡ್ಕೋಬೇಕು, ತಿರುಗಿ ಹಾಕಬೇಕು. ಸ್ವಲ್ಪ ಓಪನ್ ಆಗುತ್ತೆ, ಕಡಲೆ ಹಿಟ್ಟು ಒಳಗಿಂದ ಹೊರಗಡೆ ಬರ್ತಾ ಇರುತ್ತೆ. ಆವಾಗ ನೀವು ಉಲ್ಟಾ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಒಂದ್ಸರಿ. ನಾವು ಇವಾಗ ಕರ್ನಾಟಕ ರಾಜ್ಯೋತ್ಸವ ಸ್ಪೆಷಲಾಗಿ ಮಾಡಿದ್ದೀವಿ ಇದು ರೆಸಿಪಿನ. ಎಲ್ಲರೂ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು. ಎಣ್ಣೆ ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು. ನಾನು ಸ್ವಲ್ಪ ಮಾಡ್ಕೊಂಡು ಒಂದು 40 ಬೋಂಡ ಆಯ್ತು ನಮ್ಮದು. ಒಂದೊಂದು ಕಟ್ಟಿಗೆ 1 ಕಟ್ಟು ಈರುಳ್ಳಿ ಸೊಪ್ಪು, 1 ಕಟ್ಟು ಪಾಲಕ್ ಸೊಪ್ಪಿಗೆ 1/4 kg ಕಡಲೆ ಹಿಟ್ಟು ತೊಗೊಂಡಿದ್ದಕ್ಕೆ 40 ಬೋಂಡ ಆಗಿದೆ. ನೀವು ಬೇಕಾದ್ರೆ ಅರ್ಧ ಕಟ್ಟು ತೊಗೋಬೋದು. ರೆಡ್ ಆಗಲ್ಲ, ಸ್ವಲ್ಪ ಕಲರು ಎಲ್ಲೋ ಥರನೇ ಇರುತ್ತೆ. ಯಾಕಂದರೆ ನಾವು ಚಿಲ್ಲಿ ಪೌಡರ್ ಹಾಕಿಲ್ಲಲ್ಲ, ಆದ ಕಾರಣ ಫುಲ್ ರೆಡ್ ಆಗಲ್ಲ. ರೆಡ್ ಮಾಡಿಬಿಡಿ, ಅಷ್ಟೇ ಮೀಡಿಯಮ್ ಆಗಿ ಚೆನ್ನಾಗಿ ಬರುತ್ತೆ. ಫುಲ್ ರೆಡ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಅದು ಒತ್ತು ಹೋಗ್ಬಿಡುತ್ತೆ. ಫುಲ್ ರೆಡ್ ಬೇಕು ನೀವು ಸ್ವಲ್ಪ ಖಾರದ ಪುಡಿ ಹಾಕೊಂಡು ಮಾಡಬೇಕು, ನೀವು ಹಸಿ ಮೆಣಸಿನ್ಕಾಯಿ ಬಿಟ್ಟು. ಆವಾಗ ನಿಮಗೆ ಫುಲ್ ರೆಡಲ್ಲಿ ಬರುತ್ತೆ. ನೋಡಿ ನಮ್ದು ಯಾವ ಥರ ಬಂತು. ತುಂಬ ಅಂದರೆ ತುಂಬ ಸರಳ ಬರುತ್ತೆ. ನೀವು ಚಿಲ್ಲಿ ಬಜ್ಜಿಗಿಂತ ಇದು ತುಂಬ ಟೇಸ್ಟಿ ಇರುತ್ತೆ. ಇದು ಎಲ್ಲ ಹೋಟೆಲ್ಗಳು ಇದೇ ಥರ ಮಾಡ್ತಾರೆ. ಸೋಡಾ ಮಾತ್ರ ನೀವು 1/4 ಟೀ ಸ್ಪೂನ್ ಅಷ್ಟೇ ಆಗಬೇಕು, ಜಾಸ್ತಿ ಆಗಬೇಡಿ. ಎಷ್ಟೊಂದು ಚೆನ್ನಾಗಿ ಬಂತು. ಇದಕ್ಕಿಂತ ಜಾಸ್ತಿ ಬಂದಿದೆ, ನಮ್ಮದು ಸೂಪರಾಗಿ ಬಂದಿದೆ.
ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಮತ್ತು ನಮಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ರಿಗೂ ಧನ್ಯವಾದಗಳು, ತುಂಬ ಹೃದಯದ ಧನ್ಯವಾದಗಳು ಎಲ್ರಿಗೂ. ಯಾವ ಥರ ಬಂದೆ, ಸೂಪರ್ ಅಂದರೆ ಸೂಪರಾಗಿ ಬಂದೆ ಟೇಸ್ಟು, ನೀವು ಟ್ರೈ ಮಾಡಿ.